ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಆಸಕ್ತಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. KCET 2026 ಮಾಕ್ ರಿಸಲ್ಟ್ಸನ್ನು ಆಲ್ರೆಡಿ ರಿಲೀಸ್ ಮಾಡಿದ್ದಾರೆ. ಹಾಗೆ ನಿಮಗೆ ಆಲ್ಮೋಸ್ಟ್ ಒಂದು ವೀಕ್ ಟೈಮ್ ಕೊಟ್ಟಿದ್ದಾರೆ. ಲೈಕ್ ಹೊಸದಾಗಿ ಆಪ್ಷನ್ ಎಂಟ್ರಿಯನ್ನು ಮಾಡ್ಕೊಳ್ಳೋದಕ್ಕೆ, ಜೊತೆಗೆ ನೀವು ಈಗೇನು ಕಾಲೇಜಸ್ ನೀವು ಆಪ್ಷನ್ ಎಂಟ್ರಿಯಲ್ಲಿ ಮಾಡಿರ್ತೀರ ಅದನ್ನು ಬೇಕಾದ್ರೆ ಶಫಲ್ ಮಾಡ್ಕೊಳ್ಳೋದಕ್ಕೆ ನಿಮಗೆ ಆಪ್ಷನನ್ನು ಕೊಟ್ಟಿದ್ದಾರೆ. ಸೊ ಇನ್ನೇನು ಆಲ್ಮೋಸ್ಟ್ ಇನ್ನು ನಾಳೆ ನಿಮಗೆ ಒಂದು 12th ನಿಮಗೆ ಆಲ್ಮೋಸ್ಟ್ ರಿಸಲ್ಟ್ಸ್ ಅನೌನ್ಸ್ ಮಾಡ್ತಿದ್ದಾರೆ, ಫಸ್ಟ್ ರೌಂಡಿನ ರಿಸಲ್ಟ್ಸ್. ಆ ರಿಸಲ್ಟ್ಸನ್ನು ಅನೌನ್ಸ್ ಮಾಡಿದಾಗ ಅಲ್ಲಿ ನಿಮಗೆ 4 ಚಾಯ್ಸಸ್ ಇರುತ್ತೆ ಟೋಟಲ್. ನಿಮಗೆ 4 ಏನದು ಚಾಯ್ಸ್ ಅಂತಂದರೆ, ಈಗ ನೀವಿಷ್ಟು ಮಾಡಿದ್ದು ಕಂಪ್ಲೀಟಾಗಿ ಆಪ್ಷನ್ ಎಂಟ್ರಿ. ನೆಕ್ಸ್ಟ್ ಈಗ ಮಾಡುವಂಥದ್ದು ಚಾಯ್ಸ್ ಎಂಟ್ರಿ. ಏನದು ಚಾಯ್ಸ್ ಎಂಟ್ರಿ ಅಂದರೆ ನಿಮಗೆ 4 ಚಾಯ್ಸಸ್ ಇರುತ್ತೆ, 4 ಚಾಯ್ಸು. ಏನು ಚಾಯ್ಸ್ 1 ಮತ್ತು ಚಾಯ್ಸ್ 2 ಮತ್ತು ಚಾಯ್ಸ್ 3 ಹಾಗೆ ಚಾಯ್ಸ್ 4 ಅಂತಂದರೆ ಏನು ಅನ್ನೋದ್ರ ಬಗ್ಗೆ ಡೀಟೇಲಾಗಿ ಡಿಸ್ಕಷನ್ ಮಾಡೋಣ. ಅದಕ್ಕೆ ಮೊದಲು ನನ್ನ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋನ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಅದ್ರ ಜೊತೆಗೆ ನಂದು ವಾಟ್ಸಪ್ ಚಾನಲ್ ಇದೆ. ವಾಟ್ಸಪ್ ಚಾನಲಿನ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ. ಜಾಯ್ನ್ ಆಗಿ ನಿಮಗೆ ಯಾವುದೇ ಇನ್ಫಾರ್ಮೇಷನ್ ಬಂದರೂ ಪಾಸ್ ಮಾಡ್ತಿರ್ತೇನೆ. ಈಗ ಕೆಲವರು ಸ್ಟೂಡೆಂಟ್ಸ್ ಡೌಟ್ ಕೇಳ್ತಿದ್ರು, ಸರ್ ಈಗ ನಮಗೆ ಮಾಕ್ ರಿಸಲ್ಟ್ಸಲ್ಲಿ ಅಲಾಟ್ ಆಗಿರುವಂತಹ ಕಾಲೇಜ್ ಏನಿದೆ, ಈಗ ರೌಂಡ್ 1 ರಿಸಲ್ಟ್ಸ್ ಬಿಡ್ತಿದ್ದಾರೆ, ರೌಂಡ್ 1 ರಿಸಲ್ಟ್ಸಲ್ಲಿ ನಮಗೆ ಅದೇ ಕಾಲೇಜಸ್ ಸಿಗುತ್ತಾ ಅನ್ನೋದು ಪಾಯಿಂಟ್ ಬಗ್ಗೆ ಡಿಸ್ಕಷನ್ ಮಾಡಿ ಅದಾದ ನಂತರ ಚಾಯ್ಸ್ ಬಗ್ಗೆ ಹೋಗೋಣ. ಈ ಕ್ವಶನ್ಗೆ ಆನ್ಸರು, ಈಗ ಲಾಸ್ಟ್ ಇಯರ್ ಆಗಿದ್ದಿದ್ರೆ ನಾನು ಹೇಳ್ಬೋದಾಗಿತ್ತು ನಿಮಗೆ ಒಂದು 99% ನಿಮಗೆ ಇದೇ ಕಾಲೇಜ್ ಸಿಗುತ್ತೆ, ಏನು ಮಾಕ್ ರಿಸಲ್ಟ್ಸ್ ಅನೌನ್ಸ್ ಮಾಡಿದರೆ ಸೀಟ್ ನಿಮ್ಗೆ ಅಲಾಟ್ ಆಗಿದೆ ಅದೇ ಸಿಗುತ್ತೆ ಅಂತ ಒಂದು 99% ನಾವು ಹೇಳ್ಬೋದಾಗಿತ್ತು. 1% ಚೇಂಜಸ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ಬೋದಾಗಿತ್ತು. ಬಟ್ ಈ ವರ್ಷ ಆ ರೀತಿಯಾಗಿ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಯಾಕೆ ಅಂತಂದರೆ, ಕೆಲವರು ಲಾಸ್ಟ್ ಇಯರ್ ಕಂಪ್ಯಾರಿಸನ್ ಮಾಡ್ಕೊಂಡು ಹೇಳ್ತಿದ್ರು, ಲಾಸ್ಟ್ ಇಯರ್ ಬೇರೆ ಈ ವರ್ಷ ಬೇರೆ. ಲಾಸ್ಟ್ ಇಯರ್ ಏನು ಅಂತಂದರೆ ಕಂಪ್ಲೀಟಾಗಿ ಆಪ್ಷನ್ ಎಂಟ್ರಿ ಮುಗಿದೋಗ್ತಿತ್ತು. ನಿಮಗೆ ಮಾಕ್ ರಿಸಲ್ಟ್ಸ್ ಏನು ಬರ್ತಿತ್ತು ಅದಕ್ಕೆ ಮೊದಲೇ ನಿಮಗೆ ಆಪ್ಷನ್ ಎಂಟ್ರಿ ಕ್ಲೋಸ್ ಆಗ್ತಿತ್ತು. ಮಾಕ್ ರಿಸಲ್ಟ್ಸ್ ಬಂದಿದ್ದು ಆದಮೇಲೆ ನಿಮಗೆ ಯಾವುದೇ ಕಾಲೇಜಸನ್ನು ಆ್ಯಡ್ ಮಾಡ್ಕೊಳ್ಳೋಕೆ ಆಪ್ಷನ್ಸ್ ಕೊಡ್ತಿರಲಿಲ್ಲ. ಸೊ ಮೆಜಾರಿಟಿ ಏನು ಮಾಡ್ತಿದ್ರು, ರೀಶಫಲ್ ಮಾಡ್ಕೊಳ್ಳೋದಕ್ಕೆ ಆಪ್ಷನ್ ಕೊಡ್ತಿದ್ದರಿಂದ ತುಂಬ ರೀಶಫಲ್ ಮಾಡೋಕ್ಕೆ ಹೋಗ್ತಿರಲಿಲ್ಲ. ಬಟ್ ಈ ವರ್ಷ ಏನಾಗಿದೆ ಅಂತಂದರೆ ಆಪ್ಷನ್ ಎಂಟ್ರಿ ಮಾಡ್ಕೊಳ್ಳೋಕ್ಕೆ ಹೊಸದಾಗಿ ಆಪ್ಷನ್ ಎಂಟ್ರಿ ಕಾಲೇಜುಗಳನ್ನು ಆ್ಯಡ್ ಮಾಡ್ಕೊಳ್ಳೋಕ್ಕೆ ಕೊಟ್ಟಿದ್ದಾರೆ. ಹಾಗಾಗಿರೋದ್ರಿಂದ ಸೊ ತುಂಬ ಸ್ಟೂಡೆಂಟ್ಸ್ ಯಾರು ಏನು ಚೇಂಜಸ್ ಮಾಡಿಲ್ಲ ಅಂತಂದರೆ ಡೆಫಿನೆಟಾಗಿ ನಿಮ್ಗೆ ಈಗೇನು ಕಾಲೇಜ್ ಅಲಾಟ್ ಆಗಿದೆ ಅದೇ ಸಿಗುತ್ತೆ. ನಿಮ್ಮ ಮುಂದುಗಡೆ ಅಂತಂದರೆ ಈಗ ನಿಮ್ಮದು ರ್ಯಾಂಕ್ 500 ಅಂತ ಅಂದ್ಕೊಳ್ಳಿ, ಒಂದು ಎಕ್ಸಾಂಪಲ್ಗೆ ಹೇಳ್ತಿರೋದು. ರ್ಯಾಂಕ್ 500 ಅಂತಂದರೆ 499 ಸ್ಟೂಡೆಂಟ್ಸ್, ನಿಮ್ಮ ಮುಂದುಗಡೆ ಇರುವಂಥ 499 ಸ್ಟೂಡೆಂಟ್ಸ್ ಏನೂ ಚೇಂಜಸ್ ಮಾಡಿಲ್ಲ ಅಂತಂದರೆ ನಿಮಗೇನು ಅಲಾಟ್ ಆಗಿದೆ ಮಾರ್ಕ್ ರಿಸಲ್ಟ್ಸಲ್ಲಿ ಸೀಟು ಅದೇ ಸಿಗುತ್ತೆ ನಿಮಗೆ ಖಂಡಿತವಾಗಿ. ಬಟ್ ಈಗ ನೀವು ಅಶ್ಯೂರೆನ್ಸ್ ಕೊಡೋಕ್ಕಾಗತ್ತಾ 499 ಸ್ಟೂಡೆಂಟ್ಸು ಏನೂ ಚೇಂಜಸ್ ಮಾಡಿರೋದಿಲ್ಲ ಅಂತ ಅಂದ್ಬಿಟ್ಟು? ಖಂಡಿತವಾಗಿ ಅಶ್ಯೂರೆನ್ಸ್ ಇಲ್ಲ. ಕೆಲವರು ಆ್ಯಡ್ ಮಾಡಿರ್ಬೋದು, ಕೆಲವರು ಚೇಂಜಸ್ ಮಾಡದೇ ಇರ್ಬೋದು. ಹಾಗಾಗಿರೋದ್ರಿಂದ ಈ ವರ್ಷ ಸೊ ಅದನ್ನು ನೀವು 100% ಅಂತ ನಾನು ಹೇಳೋದಕ್ಕಾಗೋದಿಲ್ಲ. ಇರ್ಬೋದು 50-50 ಇರ್ಬೋದು. ಅಂದರೆ ನಿಮ್ಗೆ ಈಗ ಅಲಾಟ್ ಆಗಿರೋ ಸೀಟ್ಸು ಏನಿರುತ್ತೆ ಅದರಲ್ಲಿ ಮಾಕ್ ರಿಸಲ್ಟ್ಸಲ್ಲಿ ಏನು ಬಂದಿದೆ, ನಿಮಗೆ ಸೀಟ್ ಬಂದಿದೆ ಅದು ಸಿಗಬಹುದು, ಸಿಗದೇನೇ ಇರ್ಬೋದು. ಸೊ 50-50. ಓಕೆನಾ? ಸೊ ಹಾಗಾಗಿರೋದ್ರಿಂದ ನೀವು ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ. ಈಗ ನಿಮಗೆ ಏನು ಆಪ್ಷನ್ ಎಂಟ್ರಿ ಕೊಟ್ಟಿದ್ದಾರೆ ಅಡಿಷನಲ್ ಆಗಿ ಅದನ್ನು ಬೇಗ ಮುಗಿಸ್ಕೊಳ್ಳಿ. ಸೊ ನಿಮಗೇನು ಮುಗಿದೇ ಹೋಯಿತು ಡೇಟು. ನೆಕ್ಸ್ಟ್ ಬಂದು ನಿಮಗೆ ಚಾಯ್ಸ್ ಎಂಟ್ರಿ ಮಾತ್ರ ಉಳ್ಕೊಳ್ಳುತ್ತೆ. ಅಂದರೆ ಫಸ್ಟ್ ರೌಂಡ್ ರಿಸಲ್ಟ್ಸನ್ನು ಅನೌನ್ಸ್ ಮಾಡ್ತಾರೆ. ಈಗ ಫಸ್ಟ್ ರೌಂಡ್ ರಿಸಲ್ಟ್ಸ್ ಅನೌನ್ಸ್ ಮಾಡಿದ್ದಾದಮೇಲೆ ನಿಮಗೆ 4 ಚಾಯ್ಸಸ್ ಕೊಡ್ತಾರೆ. 4 ಚಾಯ್ಸ್ ವೆರಿ ವೆರಿ ಇಂಪಾರ್ಟೆಂಟು. ನೀವು ಇದರಲ್ಲಿ ಸ್ಮಾಲ್ ಮಿಸ್ಟೇಕ್ ಏನಾದ್ರು ಮಾಡಿದ್ದೀರಾ ಅಂತಂದರೆ ನಿಮ್ಮ ಸೀಟ್ ಕಳ್ಕೊಳ್ಳುವಂಥ ಚಾನ್ಸಸ್ ತುಂಬ ಇರುತ್ತೆ. ಸೊ ತುಂಬ ಕೇರ್ಫುಲ್ಲಾಗಿ ಮಾಡ್ಕೊಳ್ಳಿ. ನಾನು ಹೇಳೋ ಪಾಯಿಂಟನ್ನು ನೀಟಾಗಿ ಕೇಳಿಸ್ಕೊಳ್ಳಿ. ಅದಾದ ನಂತರ ಯೋಚನೆ ಮಾಡಿ ನಂತರವೇ ನೀವು ಚಾಯ್ಸ್ ಎಂಟ್ರಿ ರಿಸಲ್ಟ್ಸ್ ಬಿಟ್ಟಿದ ತಕ್ಷಣವೇ ಹೋಗಿ ಇಮಿಡಿಯೇಟಾಗಿ ನೀವು ಇದನ್ನು ಯಾವುದನ್ನು ಮಾಡೋಕ್ಕೆ ಹೋಗಬೇಡಿ. ಸ್ವಲ್ಪ ಕಾಯಿ ಯೋಚನೆ ಮಾಡಿ ಅದಾದ ನಂತರ ನೀವು ಫೈನಲ್ ಕನ್ಕ್ಲೂಷನ್ ಬಂದಿದ್ದಾದಮೇಲೆ ಚಾಯ್ಸ್ ಎಂಟ್ರಿಯನ್ನು ಮಾಡಿ. ಏನು ಚಾಯ್ಸ್ ಎಂಟ್ರಿ ಅಂದರೆ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4. ಫಸ್ಟ್ ಬರೋಣ. ಈಗ ಚಾಯ್ಸ್ 1 ಏನಪ್ಪ? ಚಾಯ್ಸ್ 1 ಅಂತಂದರೆ ಈಗ ನಿಮಗೆ ಫಸ್ಟ್ ರೌಂಡಲ್ಲಿ ಏನು ಸೀಟ್ ಅಲಾಟ್ ಆಗಿರುತ್ತೆ ಆ ಕಾಲೇಜೇ ನನಗೆ ತುಂಬ ಚೆನ್ನಾಗಿದೆ, ಅದೇ ಕಾಲೇಜಿಗೆ ನಾನು ಜಾಯ್ನ್ ಆಗ್ತೀನಿ.
ರೌಂಡ್ ಒನ್ನಲ್ಲಿ ನಿಮ್ಗೇನು ಸೀಟ್ ಅಲಾಟ್ ಆಗಿರುತ್ತೆ ಆ ಕಾಲೇಜಿಗೆ ನೀವು ಜಾಯಿನ್ ಆಗ್ತಿದ್ದೀರಾ. ಆಗ ನೀವೇನು ಮಾಡ್ತೀರಾ, ಚಾಯ್ಸ್ 1 ಸೆಲೆಕ್ಟ್ ಮಾಡಿಕೊಂಡು ಆ ಕಾಲೇಜಿಗೆ ಹೋಗಿ ಫೀಸನ್ನು, ಕಾಲೇಜಿಗೆ ಹೋಗಿ ಅಂತಲ್ಲ, ಆನ್ಲೈನಲ್ಲಿ ಚಾಲೆಂಜ್ ಜನ್ರೇಟ್ ಆಗುತ್ತೆ. ನೀವು ಆನ್ಲೈನಲ್ಲಿ ಬೇಕಾದ್ರೆ ಚಾಲೆಂಜ್ ಜನ್ರೇಟ್ ಮಾಡಿಕೊಂಡು ಫೀಸನ್ನು ಪೇಮೆಂಟ್ ಮಾಡಬಹುದು. ಫೀಸ್ ಪೇಮೆಂಟ್ ಮಾಡಿದ ನಂತರ ನೆಕ್ಸ್ಟ್ ನೀವು ಕಾಲೇಜಿಗೆ ಹೋಗಿ ನಿಮ್ಮ ಡಾಕ್ಯುಮೆಂಟ್ಸ್ ಏನೇನೆಲ್ಲ ಇದೆ ಅದನ್ನು ಒಂದು ಟೈಮ್ ಡ್ಯೂರೇಷನ್ ಕೊಟ್ಟಿರ್ತಾರೆ ನಿಮಗೆ. ಆ ಡ್ಯೂರೇಷನ್ ಒಳಗಡೆ ಹೋಗಿ ನೀವು ಏನೆಲ್ಲ ಡಾಕ್ಯುಮೆಂಟ್ಸು ರಿಸರ್ವೇಷನ್ಸ್ ಎಲ್ಲ ಕ್ಲೈಮ್ ಮಾಡಿರ್ತೀರ ಆ ಡಾಕ್ಯುಮೆಂಟ್ಸನ್ನೆಲ್ಲ ತೊಗೊಂಡೋಗಿ ಜೊತೆಗೆ ಫೀಸ್ ರಿಸಿಪ್ಟನ್ನು ತೊಗೊಂಡೋಗಿ ನಿಮ್ಮ ಕಾಲೇಜಿನಲ್ಲಿ ಫೇಸ್ ವೆರಿಫಿಕೇಷನ್ ಆಗುತ್ತೆ. ಕಾಲೇಜಿನಲ್ಲಿ ಅಲ್ಲಿ ಹೋಗಿ ಮುಗಿಸ್ಕೊಂಡು ಬಂದಿದ್ದ ನಂತರ ನಿಮಗೆ ಕಂಪ್ಲೀಟ್ ಅಡ್ಮಿಷನ್ ಪ್ರೋಸೆಸ್ ಮುಗಿಯಿತು ಅಂತ ಅರ್ಥ. ಯಾರು ಚಾಯ್ಸ್ 1 ಚೂಸ್ ಮಾಡ್ಕೊಳ್ಳುವಂಥವ್ರು. ಚಾಯ್ಸ್ 1 ಏನಕ್ಕೆ ಅಂತಂದರೆ, ಈಗ ಅಲಾಟ್ ಆಗಿರೋ ಕಾಲೇಜು, ಸೊ ಐ ಆಮ್ ಹ್ಯಾಪಿ, ನಾನು ಅದಕ್ಕೆ ಜಾಯ್ನ್ ಆಗ್ತೀನಿ ಅಂತ ಕಂಪ್ಲೀಟಾಗಿ ನೀವು ಸೆಲೆಕ್ಟ್ ಮಾಡಿಕೊಂಡು ಫೀಸ್ ಪೇಮೆಂಟನ್ನು ಮಾಡಿ ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆಗ್ತೀರಾ. ನೆಕ್ಸ್ಟು ಚಾಯ್ಸ್ 2. ಈಗ ಚಾಯ್ಸ್ 2 ಏನಪ್ಪ ಅಂತಂದರೆ, ಈಗ ನಿಮಗೇನು ಆಪ್ಷನ್ ಎಂಟ್ರಿ ಮಾಡಿರ್ತೀರ, ಏನು ಕಾಲೇಜ್ ಅಲಾಟ್ ಆಗಿರುತ್ತೆ ಆ ಕಾಲೇಜು ಓಕೆ, ಬಟ್ ಅದಕ್ಕಿಂತ ಚೆನ್ನಾಗಿರೋ ಕಾಲೇಜು, ಬೆಟರ್ ಕಾಲೇಜು ನನಗೆ ಸಿಕ್ಕರೆ ಹೋಗ್ತೀನಿ ನೆಕ್ಸ್ಟ್ ರೌಂಡಲ್ಲಿ ಅನ್ನುವಂಥದ್ದು ಚಾಯ್ಸ್ 2. ಬಟ್ ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ, ಚಾಯ್ಸ್ 2ನಲ್ಲಿ ಬಂದಾಗ ತುಂಬ ಸ್ಟೂಡೆಂಟ್ಸ್ ಡೌಟ್ ಏನಪ್ಪ ಅಂದರೆ, ಸರ್ ನಾನು ಫಸ್ಟ್ ರೌಂಡಲ್ಲಿ ಅಲಾಟ್ ಆಗಿರೋ ಸೀಟು ಸೆಕೆಂಡ್ ರೌಂಡಲ್ಲಿ ಸಪೋಸ್ ನನಗೆ ಯಾವುದು ಕಾಲೇಜ್ ಬೇಡ ಅಂದರೆ ಅದು ಕೊಡ್ತಾರಾ ಅನ್ನೋದು ತುಂಬ ಸ್ಟೂಡೆಂಟ್ಸ್ಗಳಿಗೆ ಡೌಟು. ಕೊಡ್ತಾರೆ, ಕೊಡೋದಿಲ್ಲ. ಏನು ಕೊಡ್ತಾರೆ ಕೊಡೋದಿಲ್ಲ ಅಂತಂದರೆ, ನೀವು ಚಾಯ್ಸ್ 2 ಸೆಲೆಕ್ಟ್ ಮಾಡಿಕೊಂಡ್ರೆ ಅರ್ಥ ಮಾಡ್ಕೊಳ್ಳಿ, ಈಗ ಒಂದು 100 ಆಪ್ಷನ್ ಎಂಟ್ರಿ ಮಾಡಿರ್ತೀರಾ ಅಂತ ಅಂದ್ಕೊಳ್ಳಿ. ಒಂದು ಎಕ್ಸಾಂಪಲ್ಗೆ ಹೇಳ್ತಿರೋದು, ನೀವು 100 ಮಾಡಿರ್ಬೋದು, 200 ಮಾಡಿರ್ಬೋದು, 300 ಎಷ್ಟಾದರೂ ಮಾಡಿರ್ಬೋದು. ನಾನು ಎಕ್ಸಾಂಪಲ್ ತೊಗೊಳ್ತಾ ಇದ್ದೀನಿ. ಒಂದು 100 ಆಪ್ಷನ್ ಎಂಟ್ರಿ ಮಾಡಿರ್ತೀರ. ಈಗ ನಿಮಗೆ 70ನೇ ಕಾಲೇಜು ಅಲಾಟ್ ಆಗಿರುತ್ತೆ. ನೀವು ಆಪ್ಷನ್ ಎಂಟ್ರಿ ಮಾಡಿರೋದ್ರಲ್ಲಿ 70ನೇ ಕಾಲೇಜು ನಿಮ್ಗೆ ಅಲಾಟ್ ಆಗಿರುತ್ತೆ. ಅಲ್ಲಿ ನಿಮಗೆ ಸೀರಿಯಲ್ ನಂಬರು ಸಹ ತೋರಿಸುತ್ತೆ. 70ನೇ ಕಾಲೇಜು ನಿಮಗೇನು ಅಲಾಟ್ ಆಗಿರುತ್ತೆ ಆ ಕಾಲೇಜು ನಿಮಗೆ ಓಕೆ, ಬಟ್ ಅದಕ್ಕಿಂತ ಬೆಟರ್ ಕಾಲೇಜ್ ಅಂದರೆ ಏನು ಗೊತ್ತಾ, ಉಳಿದಂಥ 69 ಕಾಲೇಜುಗಳಲ್ಲಿ ಸಿಕ್ಕರೆ ನಾನು ಹೋಗ್ತೀನಿ ಅನ್ನುವಂಥದ್ದು ಚಾಯ್ಸ್ 2. ಬಟ್ ಚಾಯ್ಸ್ 2ನಲ್ಲಿ ಏನಾಗುತ್ತೆ ಗೊತ್ತಾ, ನಿಮಗೆ 70ನೇ ಕಾಲೇಜುವರೆಗೂ, ನಿಮ್ದು 70ನೇ ಕಾಲೇಜ್ ಅಲಾಟ್ ಆಗಿರುತ್ತಲ್ವ, 70 ಆದ ನಂತರ 71ರಿಂದ ನಿಮಗೆ ನೆಕ್ಸ್ಟ್ ಯಾವ ಕಾಲೇಜುಗಳೆಲ್ಲ ನೀವು ಆಪ್ಷನ್ ಎಂಟ್ರಿ ಮಾಡಿದ್ದೀರಾ ಅವೆಲ್ಲ ಡಿಲೀಟ್ ಆಗಿಬಿಡ್ತವೆ. ಹೊಸದಾಗಿ ಆ ಕಾಲೇಜುಗಳು ಸಿಗೋದಿಲ್ಲ ನಿಮಗೆ. 70 ನಿಮಗೇನು ಕಾಲೇಜ್ ಅಲಾಟ್ ಆಗಿರುತ್ತೆ ಅದಾದ ನಂತರ ಏನೇನು ಕಾಲೇಜುಗಳೆಲ್ಲ ಇರ್ತವೆ ಅವುಗಳು ಡಿಲೀಟ್ ಆಗಿಬಿಡ್ತವೆ ಚಾಯ್ಸ್ 2 ಸೆಲೆಕ್ಟ್ ಮಾಡಿಕೊಂಡ್ರೆ. ನೆಕ್ಸ್ಟ್ ಫರ್ದರ್ ಆಪ್ಷನ್ ಕಂಟಿನ್ಯೂಷನ್ ಏನಾಗಾದರೆ ಚಾಯ್ಸ್ 2ನಲ್ಲಿ ಒಂದ್ಸರಿ ಚಾಯ್ಸ್ 2 ಸೆಲೆಕ್ಟ್ ಮಾಡ್ಕೊಂಡಿದ್ದಾದಮೇಲೆ ನೆಕ್ಸ್ಟು ಸೆಕೆಂಡ್ ರೌಂಡ್ಗೆ ಹೋಗ್ತೀರಾ. ಸೆಕೆಂಡ್ ರೌಂಡಲ್ಲಿ ಏನಾಗುತ್ತೆ, ನಿಮಗೆ 70 ಕಾಲೇಜ್ ಇರುತ್ತಲ್ವ, 70 ಕಾಲೇಜಲ್ಲಿ ನಿಮಗೆ ಶಫಲ್ ಮಾಡ್ಕೊಳ್ಳೋದಕ್ಕೆ ಆಪ್ಷನ್ ಕೊಡ್ತಾರೆ. ಫಸ್ಟ್ ರೌಂಡ್ ಆದಮೇಲೆ ನೀವು ರೀಅರೇಂಜ್ ಮಾಡ್ಕೋಬೋದು ಬೇಕಾದರೆ. ನೆಕ್ಸ್ಟ್ ರೀಅರೇಂಜ್ ಮಾಡ್ಕೊಳ್ತೀರಾ, ಸೆಕೆಂಡ್ ರೌಂಡ್ಗೆ ಹೋಗ್ತೀರಾ. ಆ ಸೆಕೆಂಡ್ ರೌಂಡಲ್ಲಿ ಅಜ್ಯೂಮ್ ಮಾಡ್ಕೊಳ್ಳಿ, ಒಂದು ನಿಮಗೆ ಉಳಿದಿರೋ 70 ಕಾಲೇಜುಗಳಲ್ಲಿ 69 ಕಾಲೇಜುಗಳು ಓವರಾಲ್, 70ನೇ ಕಾಲೇಜು ನಿಮ್ಗೆ ಅಲಾಟ್ ಆಗಿರೋದು. 69 ಕಾಲೇಜುಗಳಲ್ಲಿ ನಿಮಗೆ ಸೀಟ್ ಸಿಗಲಿಲ್ಲ ಅಂದ ಪಕ್ಷದಲ್ಲಿ ನಿಮಗೆ ಈಗ ನಿಮಗೆ 70ನೇ ಕಾಲೇಜ್ ಏನು ಅಲಾಟ್ ಆಗಿರುತ್ತೆ ಫಸ್ಟ್ ರೌಂಡಲ್ಲಿ ಅದು ಸಿಗುತ್ತೆ. ಬಟ್ ಯಾವಾಗ ನಿಮಗೆ ಸಿಗೋದು ಆ ಕಾಲೇಜ್ ಅಲಾಟ್ ಆಗಿರೋದು ಅಂತಂದರೆ 69 ಉಳಿದಂತಹ 69 ಕಾಲೇಜುಗಳಲ್ಲಿ ಯಾವುದೂ ಸಿಕ್ಕಲಿಲ್ಲ ಅಂದ ಪಕ್ಷದಲ್ಲಿ ಮಾತ್ರನೇ ನಿಮಗೆ ಅದು ಸಿಗುತ್ತೆ. ಸಪೋಸ್ ಈಗ 69 ಕಾಲೇಜುಗಳಲ್ಲಿ ಯಾವ್ದಾರು ಒಂದು ಸೀಟ್ ಅಲಾಟ್ ಆಗಿಬಿಡ್ತು ಅಂತ ಅಂದ್ಕೊಳ್ಳಿ, ಆಗ ನಿಮಗೆ ಫಸ್ಟ್ ರೌಂಡಲ್ಲಿ ಅಲಾಟ್ ಆಗಿರುತ್ತಲ್ವ ಕಾಲೇಜು ಅದು ಸಿಗೋದಿಲ್ಲ. ಮತ್ತೆ ನೀವು ಆ ಕಾಲೇಜಿಗೆ ಬರೋ ಆಪ್ಷನ್ ಇರಲ್ಲ. ಯಾವಾಗ ಕೊಡ್ತಾರೆ ನಿಮಗೆ ಆ ಕಾಲೇಜು, 69 ನಿಮಗೆ 70ನೇ ಕಾಲೇಜ್ ಸಿಕ್ಕಿದೆ, ಉಳಿದಂತಹ 69 ಕಾಲೇಜುಗಳಲ್ಲಿ ಯಾವುದೂ ಸಿಗಲಿಲ್ಲ ಅಂದ ಪಕ್ಷದಲ್ಲಿ ಮಾತ್ರನೇ ನಿಮಗೆ ಆ ಕಾಲೇಜ್ ಅಲಾಟ್ ಆಗುತ್ತೆ. ಸಪೋಸ್ 69 ಕಾಲೇಜುಗಳಲ್ಲಿ ಯಾವ್ದಾದ್ರು ಸಿಕ್ತು ಅಂತಂದರೆ ಅಲ್ಲಿಗೆ ನಿಮಗೆ ಫಸ್ಟ್ ರೌಂಡಲ್ಲಿ ಅಲಾಟ್ ಆಗಿರುವಂಥ ಕಾಲೇಜು ಸಿಗೋದಿಲ್ಲ. ನೀವು ಅಲ್ಲಿಗೆ ಹೋಗೋ ಸ್ಕಿಪ್ ಆಗೋ, ನೀವು ಅಲ್ಲಿ ಹೋಗಿ ಜಾಯ್ನ್ ಆಗೋ ಆಪ್ಷನ್ಸ್ ಇರೋದಿಲ್ಲ. ಸೊ ಹಾಗಾಗಿ ಇರೋದ್ರಿಂದನೇ ಯೋಚನೆ ಮಾಡಿ ಚಾಯ್ಸ್ 2 ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಚಾಯ್ಸ್ 3ಗೆ ಬರೋಣ. ಚಾಯ್ಸ್ 3 ಏನಪ್ಪ ಅಂತಂದರೆ, ಈಗ ಅಲಾಟ್ ಆಗಿರುವಂತಹ ಕಾಲೇಜು ನನಗೆ ಹ್ಯಾಪಿ ಇಲ್ಲ, ನನಗೆ ಅದು ಸಂತೋಷನೇ ಇಲ್ಲ. ಸೊ ಹಾಗಾಗಿರೋದ್ರಿಂದ ಆ ಕಾಲೇಜ್ ಬೇಡ. ಬಟ್ ಚಾಯ್ಸ್ 3 ಸೆಲೆಕ್ಟ್ ಮಾಡಿಕೊಂಡ್ರೆ ಏನಾಗುತ್ತೆ ಅಂದರೆ, ನಾನು ಒಂದು ಎಕ್ಸಾಂಪಲ್ಗೆ ಆಲ್ರೆಡಿ ನಾನು ಹೇಳಿದ್ದೆ, ಒಂದು 100 ಆಪ್ಷನ್ ಎಂಟ್ರಿ ಮಾಡ್ಕೊಂಡಿದ್ದೀನಿ, ನನಗೆ 70ನೇ ಕಾಲೇಜ್ ಸಿಕ್ಕಿರುತ್ತಲ್ವಾ. ಈಗ ಚಾಯ್ಸ್ 3 ಸೆಲೆಕ್ಟ್ ಮಾಡಿಕೊಂಡ್ರೆ ಆ 70ನೇ ಕಾಲೇಜು ಮಾತ್ರ ರಿಮೂವ್ ಆಗಿ ಉಳಿದಂತಹ 99 ಕಾಲೇಜು, ನಾನು ಮಾಡಿರೋದು 100 ಕಾಲೇಜ್ ಆಪ್ಷನ್ ಎಂಟ್ರಿ, ಅದರಲ್ಲಿ 70ನೇ ಕಾಲೇಜಿಗೆ ನನಗೆ ಅಲಾಟ್ ಆಗಿದ್ದು. ಚಾಯ್ಸ್ 3 ಸೆಲೆಕ್ಟ್ ಮಾಡಿಕೊಂಡ್ರೆ ಆ ಒಂದು ಕಾಲೇಜ್ ರಿಮೂವ್ ಮಾಡಿಬಿಡ್ತಾರೆ. ಯಾವುದು, ನಮಗೆ 70ನೇ ಕಾಲೇಜು
ಸೆಲೆಕ್ಟ್ ಮಾಡ್ಕೊಂಡು ಬಂದಿತ್ತಲ್ಲ ಆಪ್ಷನ್ ಎಂಟ್ರಿ, ನನಗೆ ಸೆಲೆಕ್ಷನ್ ಬಂದಿತ್ತಲ್ಲ ಫಸ್ಟ್ ರೌಂಡಲ್ಲಿ, ಅದನ್ನು ರಿಮೂವ್ ಮಾಡಿ ಉಳಿದಂತಹ 99 ಕಾಲೇಜುಗಳು ಸೆಕೆಂಡ್ ರೌಂಡ್ಗೆ ಹೋಗುವಂಥ ಆಪ್ಷನ್ ಸಿಗುತ್ತೆ. ಅದನ್ನು ಬೇಕಾದ್ರೆ ನೀವು ಉಳಿದಂಥ 99 ಕಾಲೇಜ್ ನಂದು ಏನು ಉಳಿದಿದೆ ಅದನ್ನು ಶಫಲ್ ಮಾಡ್ಕೋಬೋದು, ರೀಅರೇಂಜ್ ಮಾಡ್ಕೋಬೋದು, ನಾನು ಪ್ರಿಯಾರಿಟಿ ಆರ್ಡ್ರನ್ನು ಬೇಕಾದ್ರೆ ಚೇಂಜ್ ಮಾಡ್ಕೋಬಹುದು. ಇದು ಚಾಯ್ಸ್ 3. ನೆಕ್ಸ್ಟ್ ಚಾಯ್ಸ್ 4. ಚಾಯ್ಸ್ 4 ಏನಪ್ಪ ಅಂತಂದರೆ, ನಿಮಗೆ ಯಾವುದೋ ಒಂದು ಪ್ರೈವೇಟ್ ಕಾಲೇಜಲ್ಲಿ ಜಾಯ್ನ್ ಆಗಿರ್ತೀರಾ, ಅಥವಾ ನಿಮಗೆ ಈ ಕೌನ್ಸಿಲಿಂಗ್ ಪ್ರೊಸೀಜರಲ್ಲಿ ಫರ್ದರ್ ನಿಮಗೆ ಯಾವುದೇ ಕಂಟಿನ್ಯೂ ಆಗುವಂಥ ಇಂಟ್ರೆಸ್ಟ್ ಇಲ್ಲ. ನಿಮ್ಮ ಪ್ರೈವೇಟ್ ಕಾಲೇಜ್ ಆಗಿರ್ಬೋದು ಅಥವಾ ಬೇರೆ ಇನ್ನೊಂದು ಯಾವುದೋ ಆಗಿರ್ಬೋದು, ಕೋರ್ಸ್ ಆಗಿರ್ಬೋದು. ಸೊ ಹಾಗಾಗಿರೋದ್ರಿಂದ ನಿಮಗೆ ನನಗೆ ಈ ಕೌನ್ಸಿಲಿಂಗಲ್ಲಿ ನಾನು ಫರ್ದರ್ ಪಾರ್ಟಿಸಿಪೇಟ್ ಮಾಡೋದಿಲ್ಲ, ನನಗೆ ಅಲಾಟ್ ಮಾಡಿರೋ ಕಾಲೇಜು ಬೇಡ, ಹಾಗೆ ನನಗೆ ಈ ಕೌನ್ಸಿಲಿಂಗಲ್ಲೂ ಪಾರ್ಟಿಸಿಪೇಟ್ ಮಾಡೋದಿಲ್ಲ, ಕಂಟಿನ್ಯೂ ಮಾಡೋದಿಲ್ಲ ಅಂತಂದಾಗ ನೀವು ಚಾಯ್ಸ್ 4 ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮಗೆ ಕಂಪ್ಲೀಟಾಗಲ್ಲಿ ಎಕ್ಸಿಟ್ ಆಗ್ತೀರಾ. ಈ ಆಪ್ಷನ್ ಎಂಟ್ರಿ ಕಂಪ್ಲೀಟ್ ಇದೆಯಲ್ಲ ಕೌನ್ಸಿಲಿಂಗ್ ಪ್ರೊಸೀಜರಿಂದ ಎಕ್ಸಿಟ್ ಆಗ್ತೀರಾ. ನೆಕ್ಸ್ಟ್ ಇನ್ನೊಂದು ಕೆಟಗರಿ ಇದೆ, ಯಾವುದಪ್ಪ ಅಂದರೆ ಸೀಟ್ ಅಲಾಟೇ ಆಗಿರೋದಿಲ್ಲ. ಫಸ್ಟ್ ರೌಂಡಲ್ಲಿ ಸೀಟ್ ಅಲಾಟ್ ಆಗಿರೋದಿಲ್ಲ. ಅವ್ರ ಕ್ಯಾಂಡಿಡೇಟ್ಸ್ಗೇನು ಹಾಗಾದ್ರೆ ಮಾಡೋದು, ಸರ್ ನಮಗೆ ರ್ಯಾಂಕ್ ತುಂಬ ಜಾಸ್ತಿ ನಂಬರ್ ಇದೆ, ಸೊ ಹಾಗಾಗಿರೋದ್ರಿಂದ ನಮಗೆ ಸೀಟ್ ಅಲಾಟ್ ಆಗಿಲ್ಲ. ಸೀಟ್ ಅಲಾಟ್ ಆಗಲಿಲ್ಲ ಅಂದರೆ ವರಿ ಆಗೋ ನೆಸೆಸಿಟಿ ಇಲ್ಲ, ನಿಮಗೆ ಸೆಕೆಂಡ್ ರೌಂಡಲ್ಲಿ ಸಿಗುವಂಥ ಚಾನ್ಸಸ್ ಇರುತ್ತೆ. ವೆಯ್ಟ್ ಮಾಡಿ, ಸೆಕೆಂಡ್ ರೌಂಡ್ಗೆ ಹೋಗ್ಬೋದು, ನೀವು ಕಂಟಿನ್ಯೂ ಆಗ್ಬೋದು. ಅದೇ ನೀವೇನು ಚಾಯ್ಸ್ ಆಪ್ಷನ್ ಎಂಟ್ರಿ ಮಾಡಿರ್ತೀರಾ ಅದರಲ್ಲಿ ನೀವು ಆಟೋಮೆಟಿಕಲಿ ಅದು ಸೆಕೆಂಡ್ ರೌಂಡ್ಗೆ ಹೋಗುತ್ತೆ. ನೀವು ಯಾವುದೇ ಚಾಯ್ಸಸ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಳುವಂಥ ನೆಸೆಸಿಟಿ ಇಲ್ಲ, ಆಟೋಮೆಟಿಕಲಿ ನಿಮಗೆ ಹೋಗುತ್ತೆ, ಸೆಕೆಂಡ್ ರೌಂಡ್ಗೆ ಹೋಗುತ್ತೆ. ಸೆಕೆಂಡ್ ರೌಂಡಿಗೆ ನಿಮಗೆ ಡೈರೆಕ್ಟಾಗಿ ಕೌನ್ಸಿಲಿಂಗ್ ತೊಗೊಂಡೋಗುತ್ತೆ. ಓಕೆನಾ? ಸೊ ಬಟ್ ನೀವು ಕೆಲವರು ಹೇಳ್ತೀರಾ, ಸರ್ ನಾನೀಗ ಯಾವುದೇ ಚಾಯ್ಸಸ್ ಸೆಲೆಕ್ಟ್ ಮಾಡ್ಕೊಂಡಿಲ್ಲ, ಈಗ ನನಗೆ ಸೀಟ್ ಅಲಾಟ್ ಆಗಿದೆ, ನಾನು ಯಾವುದನ್ನು ಚಾಯ್ಸಸ್ ಸೆಲೆಕ್ಟ್ ಮಾಡ್ಕೊಂಡಿಲ್ಲ, ಏನಾಗುತ್ತೆ? ಸೊ ನಿಮಗೆ ಆಪ್ಷನ್ ಕೊಡ್ತಾರೆ, ನೀವು ಮಾಡಲಿಲ್ಲ ಅಂತ ಪಕ್ಷದಲ್ಲಿ ಸೆಕೆಂಡ್ ರೌಂಡ್ಗೆ ಹೋದಾಗ ನೀವು ಇದನ್ನು ಯಾವುದನ್ನು ಪ್ರೋಸೆಸ್ ಮಾಡದೇ ಇದ್ದವಾಗ ನಿಮಗೆ ಪೆನಾಲ್ಟಿ ಹಾಕುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿರೋದ್ರಿಂದ ನೀವು 4 ಚಾಯ್ಸಸ್ಸಲ್ಲಿ ಏನು ಕೊಟ್ಟಿರ್ತಾರೆ ಅದನ್ನು ಒಂದೊಂದು ಸೆಲೆಕ್ಟ್ ಮಾಡಿಕೊಂಡು ಫರ್ದರ್ ಮುಂದೆ ಹೋಗಬೇಕಾಗತ್ತೆ. ನಿಮ್ಗೆ ಇಷ್ಟ ಇಲ್ವಾ, ಅದಕ್ಕಂತ ನಿಮಗೆ ಚಾಯ್ಸ್ 4 ಕೊಟ್ಟಿದ್ದಾರೆ, ನಾನು ಈ ಕೌನ್ಸಿಲಿಂಗಲ್ಲೇ ಪಾರ್ಟಿಸಿಪೇಟ್ ಮಾಡಲ್ಲ, ನನಗೆ ಯಾವ ಕಾಲೇಜು ಬೇಡ ಅಂತಲೂ ಕ್ವಿಟ್ ಆಗ್ಬೋದು ನೀವು. ಸೊ ಯಾವುದೇ ಆ ಥರ ಆಪ್ಷನ್ಸ್ ಮಾಡ್ಕೊಂಡು ಇಟ್ಕೊಳಕ್ಕೆ ಹೋಗ್ಬೇಡಿ, ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡ್ಕೋಬೇಡಿ. ಮತ್ತು ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ಸರ್ ನಾನೀಗ ಬೈ ಮಿಸ್ ಆಗಿ ಅಲರ್ಟ್ ಆಗಿರೋ ಕಾಲೇಜಿಗೆ ಚಾಯ್ಸ್ 1 ಸೆಲೆಕ್ಟ್ ಮಾಡ್ಕೊಬಿಟ್ಟೆ ಸರ್, ನಾನೀಗ ಚಾಯ್ಸ್ 2ಗೆ ಹೋಗಬೇಕು ಅಂದರೆ ಬೇಡ, ನಾನು ಸೆಕೆಂಡ್ ರೌಂಡ್ಗೆ ಹೋಗ್ತೀನಿ ಸರ್. ಖಂಡಿತವಾಗಿ ಆ ಥರ ಆಪ್ಷನ್ಸ್ ಇರೋದಿಲ್ಲ. ತುಂಬ ಪ್ರಾಬ್ಲಮ್ ಇದು. ನೀವು ಒಂದು ಸರಿ ಚಾಯ್ಸ್ 1 ಸೆಲೆಕ್ಟ್ ಮಾಡ್ಕೊಂಡಿದ್ದೀರಂದರೆ ನೀವು ಹೋಗಲೇಬೇಕಾಗತ್ತೆ. ಚಾಯ್ಸ್ 1 ಆಗಲಿ, ಚಾಯ್ಸ್ 2 ಆಗಲಿ, ಚಾಯ್ಸ್ 3 ಆಗಲಿ, ಚಾಯ್ಸ್ 4 ಆಗಲಿ, 4 ಚಾಯ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಮುಂಚೆ ಯೋಚನೆ ಮಾಡಿ, ಸರ್ ಬೈ ಮಿಸ್ಟೇಕ್ ಆಗಿ ಕ್ಲಿಕ್ ಮಾಡಿಬಿಟ್ಟೆ ಸರ್, ಆ ಥರದ್ದು ಇವೆಲ್ಲನೂ ಟ್ರಿಕ್ಸ್ ಇಲ್ಲಿ ವರ್ಕ್ ಆಗೋದಿಲ್ಲ. ಸೊ ಹಾಗಾಗಿರೋದ್ರಿಂದ ಯೋಚನೆ ಮಾಡಿ ಕ್ಲಿಯರಾಗಿ ನೀವು ಫೈನಲ್ ಕನ್ಕ್ಲೂಷನ್, ಅದಕ್ಕೆ ನಾನು ನಿಮಗೆ ಬಿಗಿನಿಂಗಲ್ಲೇ ಹೇಳಿದೆ, ನೀವು ಫಸ್ಟು ಆ ಚಾಯ್ಸ್ ಎಂಟ್ರಿ ಮಾಡೋದಕ್ಕೆ ಮೊದಲೇ, ನೀವು ಚಾಯ್ಸಸ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಮೊದಲೇ ಸ್ವಲ್ಪ ಯೋಚನೆ ಮಾಡಿ, ನಿಮ್ಮ ಪೇರೆಂಟ್ಸ್ ಹತ್ರ ಡಿಸ್ಕಷನ್ ಮಾಡಿ, ನೀವು ಫೈನಲ್ ಕನ್ಕ್ಲೂಷನ್, ಇಲ್ಲ ನಾನು ಇದನ್ನೇ ಫೈನಲ್, ಈ ಕಾಲೇಜ್ ಅಲಾಟ್ ಆಗಿರೋದು ಹೋಗ್ತೀನಿ ಚಾಯ್ಸ್ 1, ಇಲ್ಲ ಅಲಾಟ್ ಆಗಿರೋ ಕಾಲೇಜ್ ಓಕೆ ಬಟ್ ಅದಕ್ಕಿಂತ ಬೆಟರ್ ಕಾಲೇಜ್ ಹೋಗ್ತೀನಿ ಚಾಯ್ಸ್ 2, ಇಲ್ಲ ಅಲಾಟ್ ಆಗಿರೋ ಕಾಲೇಜ್ ನನಗೆ ಬೇಡ, ಉಳಿದಂಥ ಕಾಲೇಜುಗಳಲ್ಲಿ ಸೆಕೆಂಡ್ ರೌಂಡ್ಗೆ ಹೋಗ್ತೀನಿ ಚಾಯ್ಸ್ 3, ಚಾಯ್ಸ್ 4 ನನಗೆ ಈ ಕೌನ್ಸಿಲಿಂಗೇ ಬೇಡ, ಪ್ರೊಸೀಜರೇ ಬೇಡ, ಚಾಯ್ಸ್ 4 ಕ್ವಿಟ್. ಸೊ ಇದನ್ನು ಸ್ವಲ್ಪ ಯೋಚನೆ ಮಾಡಿ, ಸ್ವಲ್ಪ ಟೈಮ್ ತೊಗೊಂಡು ಅದಾದ ನಂತರವೇ ಮಾಡಿ. ನೀವು ಸಡನ್ನಾಗಿ ಹೋಗಿ ಒಂದು ದಿವಸ ರಿಸಲ್ಟ್ಸ್ ಅನೌನ್ಸ್ ಮಾಡಿದ್ರೆ ಅವತ್ತೇ ಕೂತ್ಕೊಂಡು ಏನೇನೋ ಅರ್ಜೆಂಟಾಗಿ ಮಾಡಿ ಇವಾಗ ಯಾವುದನ್ನು ಚೇಂಜಸ್ ಮಾಡೋದಕ್ಕಾಗೋದಿಲ್ಲ. ಒಂದು ಸರಿ ನೀವು ಏನಾದ್ರು ಚಾಯ್ಸ್ 1 ಮಾಡಿದ್ರಿ ಅಥವಾ ಚಾಯ್ಸ್ 2 ಮಾಡಿದ್ರಿ, ಚಾಯ್ಸ್ 3 ಮಾಡಿದ್ರಿ, ಚಾಯ್ಸ್ 4 ಮಾಡಿದ್ರಿ, ಇವುಗಳನ್ನು ಮತ್ತೆ ನೀವು ಏನು ಚೇಂಜಸ್ ಮಾಡ್ಕೊಳ್ಳೋ ಆಪ್ಷನ್ಸ್ ಕೊಡೋದಿಲ್ಲ ನಿಮಗೆ. ಹಾಗಾಗಿರೋದ್ರಿಂದ ಸ್ವಲ್ಪ ಕೇರ್ಫುಲ್ಲಾಗಿ ಕೂತ್ಕೊಂಡು ಯೋಚನೆ ಮಾಡಿ, ನಿಮ್ಮ ಪೇರೆಂಟ್ಸ್ ಹತ್ರ ಡಿಸ್ಕಷನ್ ಮಾಡಿ, ಅದಾದ ನಂತರವೇ ಫೈನಲ್ ಕನ್ಕ್ಲೂಷನ್ಗೆ ಬಂದು ಚಾಯ್ಸಸ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಷ್ಟ ಆಯಿತು ನಿಮಗೆ ಸ್ಟಿಲ್ ಇನ್ನೂ ಏನಾದರೂ ಚಾಯ್ಸ್ ಎಂಟ್ರಿ ಬಗ್ಗೆ, ಚಾಯ್ಸಸ್ ಸೆಲೆಕ್ಷನ್ ಬಗ್ಗೆ ಇನ್ನೂ ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ, ಖಂಡಿತವಾಗಿ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ. ಸೊ ವಿಡಿಯೋನ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಆಲ್.